ತನ್ನ ಸತ್ಯವನ್ನ ಒಪ್ಪಿಕೊಂಡಿದೆ ಪಾಕಿಸ್ತಾನ ಪ್ರಧಾನಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಮೇಲೆ ದಾಳಿ ನಡೆದೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನ ಈಗ ಒಪ್ಪಿಕೊಂಡಿದೆ ದಾಳಿ ಆಗಿದೆ ಅಂತ ಹೇಳಿ. ಕೊನೆಗೂ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನ ಪ್ರಧಾನಿ. ನಮ್ಮ ಮೇಲೆ ದಾಳಿ ನಡೆದೇ ಇಲ್ಲ ಅಂತ ಹೇಳಿ ಪಾಕ್ ಹೇಳ್ತಾ ಇತ್ತು. ಈಗ ಭಾರತ ಮತ್ತು ನಮ್ಮ ಮೇಲೆ ದಾಳಿ ಮಾಡಿದ್ದು ನಿಜ ಅಂತ ಹೇಳಿ ಪಾಕ್ ಒಪ್ಪಿಕೊಂಡಿದೆ. ಸ್ವತಃ ಪಾಕಿಸ್ತಾನದ ಪ್ರಧಾನಿಯಿಂದಲೇ ಸತ್ಯ ಬಯಲಾಗಿದೆ. ಮೇ 9 ಹಾಗೂ 10ರಂದು ಪಾಕಿಸ್ತಾನದ ಮೇಲೆ ದಾಳಿಯಾಗಿದೆ. ಭಾರತದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಪಾಕ್ ಮೇಲೆ ದಾಳಿಯಾಗಿದೆ. ನೂರ್ ಖಾನ್ ಏರ್ ಬೇಸ್ ಸೇರಿ ಹಲವೆಡೆ ಭಾರತ ದಾಳಿಯನ್ನ ಮಾಡಿತ್ತು. ಭಾರತದ ದಾಳಿ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಪದೇ ತನ್ನ ಚಾಳಿಯನ್ನ ಯಾವ ರೀತಿಯಾಗಿ ಮುಂದುವರಿಸಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ನೂರ್ ಖಾನ್ ಏರ್ ಬೇಸ್ ಸೇರಿ ಹಲವೆಡೆ ದಾಳಿ ಆಗೇ ಇಲ್ಲ ಅಂತ ಹೇಳಿ ಮೊದಲಿಗೆ ತನ್ನ ಮೊಂಡು ವಾದವನ್ನ ಮುಂದುವರಿಸಿಕೊಳ್ತಾ ಬಂದಿತ್ತು. ಮೇ 7, 8, 9ರಂದು ಏನ್ ದಾಳಿಯನ್ನ ಮಾಡಿತ್ತು ಭಾರತ, ಆ ಸಂದರ್ಭದಲ್ಲಿ ದಾಳಿ ಆಗೇ ಇಲ್ಲ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇತ್ತು. हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है और कुछ और दूसरे इलाकों में गिरे हैं. 9 और 10 की दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है और कुछ और दूसरे इलाकों में गिरे हैं. 9 और 10 की दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान